ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವರ್ಣರಂಜಿತವಾಗಿ ನಡೆದ ಮಿಸ್ ಯೂನಿವರ್ಸ್ ಕರ್ನಾಟಕ 2026 ಪೇಜೆಂಟ್ನ ಫಿನಾಲೆಯಲ್ಲಿ ಲೇಖನಾ ಹೆಗ್ಡೆ ಕಿರೀಟವನ್ನ ಮುಡಿಗೇರಿಸಿಕೊಂಡರು. ಇನ್ನುಳಿದಂತೆ ಸ್ಫೂರ್ತಿ ಶೆಟ್ಟಿ ಮೊದಲ ರನ್ನರ್ ಅಪ್ ಮತ್ತು ಜಾಗೃತಿ ಚೋಪ್ರಾ ಎರಡನೇ ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಕಳೆದ ಸಾಲಿನ ಮಿಸ್ ಯೂನಿವರ್ಸ್ ಕರ್ನಾಟಕ 2025ರ ವಿಜೇತರಾಗಿದ್ದ ವಂಶಿ ಉದಯ್ ಅವರು ಲೇಖನಾಗೆ ಕಿರೀಟವನ್ನ ಮುಡಿಗೇರಿಸಿ ಸಂಭ್ರಮಿಸಿದರು. ರ್ಯಾಂಪ್ ವಾಕ್ನಲ್ಲಿ ನಾನಾ ರೌಂಡ್ಸ್, ಟ್ರೆಡಿಷನಲ್ ರೌಂಡ್ ಹಾಗೂ ರೆಸಾರ್ಟ್ ವೇರ್ ರೌಂಡ್ಗಳು ನೋಡುಗರ ಮನಸೂರೆಗೊಂಡವು. ಡಿಜೆ ಮ್ಯೂಸಿಕ್ ಮಧ್ಯೆ ನಡೆದ ರ್ಯಾಂಪ್ ವಾಕ್, ರ್ಯಾಂಪ್ ಡ್ಯಾನ್ಸ್ ಹೊಸತನವನ್ನ ಮೂಡಿಸಿದ್ವು. ಗ್ಲಾಮರ್ ಹಾಗೂ ಟ್ಯಾಲೆಂಟ್ ಸಮಾಗಮಕ್ಕೆ ಈ ವೇದಿಕೆ ಸಾಕ್ಷಿಯಾಯಿತು. ಈ ಬ್ಯೂಟಿ ಪೇಜೆಂಟ್ನಲ್ಲಿ 38 ಸ್ಪರ್ಧಾಳುಗಳು ಭಾಗವಹಿಸಿದ್ರು. ವಿಶ್ವವಾಣಿ ಟಿವಿ ಸ್ಪೆಷಲ್ ಡಿಜಿಟಲ್ ಪಾರ್ಟ್ನರ್. ಸತತವಾಗಿ ಎರಡನೇ ಬಾರಿಯೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಈ ಯೂನಿವರ್ಸ್ ಕರ್ನಾಟಕ ಬ್ಯೂಟಿ ಪೇಜೆಂಟ್ಗೆ ಡಿಜಿಟಲ್ ಪಾರ್ಟ್ನರ್ ಆಗಿ ಕೈಜೋಡಿಸಿತ್ತು. ಮಿಸ್ ಟೀನ್ ಕಿರೀಟ ಮುಡಿಗೇರಿಸಿಕೊಂಡ ಸಮೀಕ್ಷಾ. ಈ ಬಾರಿ ಮಿಸ್ ಯೂನಿವರ್ಸ್ ಕರ್ನಾಟಕ ಬ್ಯೂಟಿ ಪೇಜೆಂಟ್ನಲ್ಲಿ ಮಿಸ್ ಟೀನ್ ಟೈಟಲ್ಗಾಗಿಯೂ ಸ್ಪರ್ಧೆ ನಡೆಸಲಾಯಿತು. ಸಮೀಕ್ಷಾ ಮಿಸ್ ಟೀನ್ ಆಗಿ ಆಯ್ಕೆಗೊಂಡು ಕಿರೀಟವನ್ನ ಮುಡಿಗೇರಿಸಿಕೊಂಡರು. ಇನ್ನುಳಿದಂತೆ ಕ್ರಮವಾಗಿ ವರ್ಷಾ ಹಾಗೂ ಆಯುಷ್ಮಾ ಶಾಂಭವಿ ಮೊದಲ ಹಾಗೂ ಎರಡನೇ ಸ್ಥಾನ ಪಡೆದರು. ಇದೇ ಸಂದರ್ಭದಲ್ಲಿ ವಿವಾಹಿತರಿಗೆ ನಡೆದ ಮಿಸಸ್ ಇಂಡಿಯಾ ಕೆಟಗರಿಯಲ್ಲಿ ವಿಜೇತರಾದವರಿಗೂ ಕಿರೀಟವನ್ನ ಮುಡಿಗೇರಿಸಲಾಯಿತು. ಜ್ಯೂರಿ ಪ್ಯಾನೆಲ್ನಲ್ಲಿ ಫ್ಯಾಷನ್ ಸೆಲೆಬ್ರಿಟಿಗಳು. ಫ್ಯಾಷನ್ ಕ್ಷೇತ್ರದ ದಿಗ್ಗಜರಾದ ನಿಖಿಲ್ ಆನಂದ್, ಅಜ್ಮತ್ ಖಾನ್, ಮಹಮ್ಮದ್ ಸೈಜಲ್, ಮಿಸ್ ಯೂನಿವರ್ಸ್ ಇಂಡಿಯಾ 2025 ಮಣಿಕಾ ವಿಶ್ವಕರ್ಮ ಹಾಗೂ ಕಳೆದ ಬಾರಿ ಗೆಲುವು ಸಾಧಿಸಿದ್ದ ಮಿಸ್ ಯೂನಿವರ್ಸ್ ಕರ್ನಾಟಕ ವಂಶಿ ಉದಯ್ ಜ್ಯೂರಿ ಟೀಮ್ನಲ್ಲಿದ್ದರು. ಶೋ ಡೈರೆಕ್ಟರ್ ಶ್ರೀಕಾಂತ್ ಶೆಟ್ಟಿ ಬ್ಯೂಟಿ ಪೇಜೆಂಟ್ನ ಉಸ್ತುವಾರಿ ವಹಿಸಿದ್ರು. ನಂದಿನಿ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆ. ಮಿಸ್ ಯೂನಿವರ್ಸ್ ಕರ್ನಾಟಕ ರೀಜನಲ್ ಡೈರೆಕ್ಟರ್ ನಂದಿನಿ ನಾಗರಾಜ್ ನೇತೃತ್ವದಲ್ಲಿ ನಡೆದ ಈ ಸೌಂದರ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರದ ಹಾಗೂ ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಫ್ಯಾಷನ್ ಸೆಲೆಬ್ರಿಟಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.